ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಸಿಪಿಐಎಂ ಕಾರ್ಯಕರ್ತ ಕುಂಬಳೆ ಮುರಳಿ ಕೊಲೆ, ಮತ್ತೆ 4 ಬಂಧನ. ತನಿಖೆ ವಿಶೇಷ ದಳಕ್ಕೆ ಕಣ್ಣೂರು ಐಜಿ ದೀನೇಂದ್ರ ಕಶ್ಯಪ್ ನೇತೃತ್ವ. ರಸ್ತೆ ಡಾಮರೀಕರಣವಿಲ್ಲ, ಬಾಯಾರು ಕೈಕಂಬ ರಸ್ತೆ ಹರತಾಳ ಪೂರ್ಣ. ಕೂಡ್ಲು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಜರುಗಿದ ಉಪಜಿಲ್ಲಾ ವಿಜ್ಞಾನ ವೃತ್ತಿ ಪರಿಚಯ ಮೇಳ ಸಮಾಪ್ತಿ. ಚೆಮ್ನಾಡು ಕುಂಡಂಗುಳಿ ಮೇಲುಗೈ. ಈಗ ವಾರ್ತೆಗಳ ವಿವರ. ಸಿಪಿಐಎಂ ಕಾರ್ಯಕರ್ತ ಕುಂಬಳೆ ಮುರಳಿ ಕೊಲೆ ಪ್ರಕರಣದಲ್ಲಿ ಮತ್ತೆ 4 ಪೊಲೀಸರು ಬಂಧಿಸಿದ್ದಾರೆ. ಸ್ಥಳೀಯ ಕುದ್ರೆಪಾಡಿ ನಿವಾಸಿಗಳಾದ ಅಜಿತ್ ಮಹೇಶ್, ಕಿರಣ್ ಕುಮಾರ್ ಹಾಗೂ ಕಾಳಿಯಂಗಾಡಿನ ನಿತಿನ್ ರಾಜ್ ಬಂಧಿತರು. ಕೃತ್ಯಕ್ಕೆ ಸಹಾಯ ಒದಗಿಸಿದ ಆರೋಪದಡಿಯಲ್ಲಿ ಈ 4 ಬಂಧಿಸಿದ್ದು ತನಿಖೆ ಮುಂದುವರೆದಿದೆ. ಕೊಲೆಗೆ ಸಹಾಯ ಒದಗಿಸಿದ ಆರೋಪದ ಮೇರೆಗೆ ಈ 4 ಕುಂಬಳೆ ಸಿಐ ಕೆಪಿ ಸುರೇಶ್ ಬಾಬು ನೇತೃತ್ವದ ಪೊಲೀಸರ ತಂಡ ಬಂಧಿಸಿದೆ. ಪ್ರಕರಣದ ಪ್ರಧಾನ ಆರೋಪಿಗಳು ಕೃತ್ಯ ನಡೆಸಿದ ಬಳಿಕ ಅವರಿಗೆ ಆರ್ಥಿಕ ನೆರವು ನೀಡಿದ ಆರೋಪದ ಅಡಿಯಲ್ಲಿ ಇವರನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದರು. ಪ್ರಕರಣ ಸಂಬಂಧ ಕುಂಬಳೆ ಅನಂತಪುರದ ಶರತ್ ರಾಜ್, ಕುದ್ರೆಪಾಡಿಯ ವರದರಾಜ್ ಯಾನೆ ಭರತ್, ಮಾಯಿಪಾಡಿಯ ದಿನೇಶ್ ಆಚಾರ್ಯ ಹಾಗೂ ಸೀತಂಗೋಳಿಯ ಮಿಥುನ್ ಕುಮಾರ್ನನ್ನು ಈ ಹಿಂದೆ ಬಂಧಿಸಲಾಗಿತ್ತು. ಅವರೀಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ 4 ಬಂಧನದೊಂದಿಗೆ ಬಂಧಿತರ ಸಂಖ್ಯೆ 8ಕ್ಕೇರಿದೆ. ಕಳೆದ ಅಕ್ಟೋಬರ್ 27ರಂದು ಸಂಜೆ ಸೀತಂಗೋಳಿ ಬಳಿ ಬೈಕಿನಲ್ಲಿ ಮುರಳೀಧರನ್ ಅವರು ಮನೆಗೆ ಮರಳುತ್ತಿದ್ದಾಗ 2 ಬೈಕುಗಳಲ್ಲಾಗಿ ಬಂದ ತಂಡ ತಡೆದು ಇರಿದು ಕೊಲೆಗೈದಿತ್ತು. ಡಿವೈಎಫ್ಐ ಕಾರ್ಯಕರ್ತ ಮುರಳಿ ಕೊಲೆ ಪ್ರಕರಣದ ತನಿಖೆಯನ್ನು ಕಣ್ಣೂರು ವಿಭಾಗ ಐಜಿ ದೀನೇಂದ್ರ ಕಶ್ಯಪ್ ನೇತೃತ್ವದ ವಿಶೇಷ ತನಿಖಾ ತಂಡಕ್ಕೆ ಹಸ್ತಾಂತರಿಸಲು ನಿರ್ಧರಿಸಿರುವುದಾಗಿ ರಾಜ್ಯ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ತಿಳಿಸಿದ್ದಾರೆ. ಕೃತ್ಯದಲ್ಲಿ ಒಳಸಂಚು ನಡೆಸಲಾಗಿತ್ತೆನ್ನುವ ಅನುಮಾನ ನಿಮಿತ್ತ ಮುರಳೀಧರನ್ ಕುಟುಂಬ ವಿಶೇಷ ತಂಡ ರಚಿಸಿ ತನಿಖೆ ನಡೆಸಬೇಕೆಂದು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿತ್ತು. ಮುರಳೀಧರನ್ರ ಕೊಲೆ ಹಾಗೂ ಅದರ ಹಿಂದೆ ಭಾರೀ ಷಡ್ಯಂತ್ರ ಹೂಡಲಾಗಿದೆ. ಆದುದರಿಂದ ಪ್ರಕರಣವನ್ನು ವಿಶೇಷ ಪೊಲೀಸ್ ದಳಕ್ಕೆ ವಹಿಸಬೇಕೆಂದು ಕಳೆದ ನವೆಂಬರ್ 5ರಂದು ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರು ಕಾಸರಗೋಡಿಗೆ ಆಗಮಿಸಿದ್ದ ವೇಳೆ ಅವರಿಗೆ ಸಂಸದ ಪಿ ಕರುಣಾಕರನ್ ಹಾಗೂ ಶಾಸಕ CH ಕುಂಜಂಬು ನೇತೃತ್ವದಲ್ಲಿ ಮೃತ ಮುರಳೀಧರನ್ ಅವರ ತಂದೆ ರಾಮನ್ ಕುಟ್ಟಿ ನಾಯರ್ ಮನವಿ ಸಲ್ಲಿಸಿದ್ದರು. ಮನವಿಯನ್ನು ಪುರಸ್ಕರಿಸಿದ್ದು ತನಿಖೆಯನ್ನು ಕಣ್ಣೂರು ರೇಂಜ್ ಐಜಿ ದೀನೇಂದ್ರ ಕಶ್ಯಪ್ ನೇತೃತ್ವದ ವಿಶೇಷ ತಂಡಕ್ಕೆ ವಹಿಸಲಾಗುವುದೆಂದು ಗೃಹ ಸಚಿವರಾದ ರಮೇಶ್ ಚೆನ್ನಿತ್ತಲ ತಿಳಿಸಿದ್ದಾರೆ. ಕೈಕಂಬ ಬಾಯರ್ ರಸ್ತೆಯ ಶೋಚನೀಯ ಅವಸ್ಥೆ ಪರಿಹರಿಸಬೇಕೆಂದು ಒತ್ತಾಯಿಸಿ ರಸ್ತೆ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಮಂಗಳವಾರ ರಸ್ತೆ ತಡೆ ಚಳವಳಿ ನಡೆಸಲಾಯಿತು. ರಸ್ತೆ ತಡೆಯಿಂದಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸಂಪೂರ್ಣ ಮೊಟಕುಗೊಂಡಿತು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ರಸ್ತೆ ತಡೆ ಹಮ್ಮಿಕೊಳ್ಳಲಾಯಿತು. ಕೈಕಂಬ ಬಾಯರ್ ರಸ್ತೆಯನ್ನು ಕಳೆದ 6 ವರ್ಷದಿಂದ ದುರಸ್ತಿ ನಡೆಸಿಲ್ಲ. ಶೀಘ್ರ ರಸ್ತೆ ದುರಸ್ತಿ ನಡೆಸಿ ಸಂಚಾರಕ್ಕೆ ಅನುಕೂಲವಾಗುವಂತೆ ಮಾಡಬೇಕೆಂದು ಒತ್ತಾಯಿಸಿ ರಸ್ತೆ ತಡೆ ನಡೆಸಲಾಯಿತು. ಈ ವೇಳೆ ಅಗತ್ಯ ಸೇವೆಗಳಾದ ಹಾಲು, ಪತ್ರಿಕೆ ಹಾಗೂ ಆಂಬ್ಯುಲೆನ್ಸ್ಗೆ ವಿನಾಯಿತಿ ನೀಡಲಾಯಿತು. ರಸ್ತೆ ತಡೆ ಅಂಗವಾಗಿ ಕೈಕಂಬ ವೃತ್ತ, ಪೈವಳಿಕೆಪೇಟೆ, ಬಾಯಾರು ವೃತ್ತ, ಮುಳುಗೆದ್ದೆ ಜಂಕ್ಷನ್ ಹಾಗೂ ಗಡಿಭಾಗವಾದ ಪೊನ್ನಂಗಳದಲ್ಲಿಯೂ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪ್ರತಿಭಟನಾ ನಿರತರು ರಸ್ತೆಯಲ್ಲಿ ಒಲೆ ಹಾಕಿ ಅಡುಗೆ ಮಾಡಿ ವಿನೂತನ ರೀತಿಯಲ್ಲಿ ಗಮನ ಸೆಳೆದರು. ವಿವಿಧ ರಾಜಕೀಯ, ಸಾಮಾಜಿಕ ಸಂಘಟನೆಗಳು, ಸಾರ್ವಜನಿಕರು ಚಳವಳಿಗೆ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ರಸ್ತೆಯ ದುರಸ್ತಿ ಕಾರ್ಯ ನಡೆಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು. മുഴുവൻ 10,000-കണക്കിനുള്ള ജനങ്ങളുടെ ഒരു അത്യന്താപേക്ഷിതമായ ഒരു ആവശ്യമാണ് ഈ റോഡിൻ്റെ ദുരവസ്ഥ. അത് നമുക്ക് ഈ അവസ്ഥ ഒന്ന് മാറിക്കിട്ടുവാൻ വേണ്ടി ഇതിലൂടെ സഞ്ചാരയോഗ്യമാക്കി തരണമെന്നാണ് ഞങ്ങൾക്ക് ഈ പറയാനുള്ളത്. ഇവിടെ 7 മണി മുതൽ ഇങ്ങോട്ടുള്ള ഒരു PHC ഹോസ്പിറ്റൽ മാത്രമാണ് ബായാറിലുള്ളത്. വലിയ ഒരു ജനറൽ ഹോസ്പിറ്റലിലേക്ക് വേണമെങ്കിൽ ഞങ്ങൾക്ക് ഇവിടെ ഒരു ടാക്സി വിളിച്ചാൽ 7 മണി മുതൽ ഇങ്ങോട്ട് വരാനുള്ള ടാക്സികൾ അനുവദിക്കുന്നില്ല. കാരണം റോഡിൻ്റെ ദുരിതാവസ്ഥയെ കൊണ്ട് അത് എല്ലാം കൂടി കണക്കിലെടുത്തുകൊണ്ടു ഈ റോഡ് റീടാർ ചെയ്ത് ಜನಸಂಚಾರ ಯೋಗ್ಯಮಾക്കി ತರണമെന്നാണ് ഞങ്ങളുടെ ಈ ಆವಶ್ಯಕ. ರಸ್ತೆ ತಡೆ ಕುರಿತು ಮಾಹಿತಿ ಅರಿಯದೆ ಆಗಮಿಸಿದ ವಾಹನಗಳನ್ನು ಬೇರೆ ರೂಟ್ ಮೂಲಕ ಕಳುಹಿಸಲಾಯಿತು. ಕಾಸರಗೋಡು ಉಪಜಿಲ್ಲಾ ಮಟ್ಟದ ಶಾಲಾ ವಿಜ್ಞಾನ ವೃತ್ತಿ ಪರಿಚಯ ಮೇಳ ಸಮಾಪ್ತಿಯಾಯಿತು. ಕೂಡ್ಲು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಜರುಗಿದ ಮೇಳದಲ್ಲಿ 117 ಶಾಲೆಗಳ 2,500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭಾ ಕೌಶಲ್ಯ ಮೆರೆದರು. ಉಪಜಿಲ್ಲಾ ಮಟ್ಟದ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ, ಮಾಹಿತಿ ತಂತ್ರಜ್ಞಾನ ವೃತ್ತಿ ಪರಿಚಯ ಮೇಳವು ಸೋಮವಾರ ಹಾಗೂ ಮಂಗಳವಾರದಂದು ಕೂಡ್ಲು ಶಾಲೆಯಲ್ಲಿ ಜರುಗಿತು. ಮೇಳವನ್ನು ಸೋಮವಾರ ಬೆಳಿಗ್ಗೆ ಜರುಗಿದ ಸಮಾರಂಭದಲ್ಲಿ ಶಾಸಕ ಎನ್.ಎ. ನೆಲ್ಲಿಕೊನ್ ಉದ್ಘಾಟಿಸಿದರು. വിദ്യാഭ്യാസം എന്ന് പറയുന്നത് നമ്മളിങ്ങനെ പുസ്തകങ്ങളിലെ അക്ഷരങ്ങൾ ബൈഹാർട്ടാക്കി മനഃപ്പാഠമാക്കി പരീക്ഷ എഴുതി വിജയിക്കുക എന്നതല്ല വിദ്യാഭ്യാസം കൊണ്ട് ഉദ്ദേശിക്കുന്നത്. നമ്മുടെ കുട്ടികളിൽ കുറേയധികം കഴിവുകളുണ്ട്. ആ കഴിവുകൾ എന്താണെന്ന് ഈ 2 ദിവസത്തെ ഇവിടുത്തെ ഈ മേള അവസാനിക്കുമ്പോൾ നിങ്ങൾക്ക് മനസ്സിലാക്കും.
നമ്മെ അത്ഭുതപ്പെടുത്തിക്കൊണ്ട് അതിശയിപ്പിച്ചുകൊണ്ട് നമുക്ക് സ്വപ്നം പോലും കാണാൻ കഴിയാത്ത വിധത്തിലുള്ള സാധനങ്ങളായിട്ട് അവരിപ്പോൾ ഈ 2 ദിവസം കൊണ്ട് ഇവിടെ ഉണ്ടാക്കുക. ವಿಜ್ಞಾನ ಮೇಳದಲ್ಲಿ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಕುಂಡಂಗುಳಿ ಸರ್ಕಾರಿ ಹೈಯರ್ ಸೆಕೆಂಡರಿ ಪ್ರೌಢಶಾಲಾ ವಿಭಾಗದಲ್ಲಿ ನಾಯಮಾರು ಮೂಲೆ TAHS ಹೈಯರ್ ಸೆಕೆಂಡರಿಯಲ್ಲಿ ಚಟ್ಟಂಚಾಲು GHSS ಸಮಾಜ ವಿಜ್ಞಾನ ಮೇಳದಲ್ಲಿ ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ನಾಯಮಾರು ಮೂಲೆ TAHS UP ವಿಭಾಗದಲ್ಲಿ ಅಡ್ಕತಬೇಲು GUPS ಹೈಸ್ಕೂಲ್ ವಿಭಾಗದಲ್ಲಿ ನಾಯಮಾರು ಮೂಲೆ TAHS ಹೈಯರ್ ಸೆಕೆಂಡರಿಯಲ್ಲಿ ಚೆಮ್ನಾಡು CJHSS ಗಣಿತ ವಿಭಾಗದಲ್ಲಿ ಹಿರಿಯ ಪ್ರಾಥಮಿಕ ಹೈಸ್ಕೂಲು ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ತಲಾ ಮೆಡಾನ್ ಅಡ್ಕತ್ಬೈಲು UP ಬೋವಿಕಾನ BARHS ಎಡನೀರು ಸ್ವಾಮೀಜಿ ವೃತ್ತಿ ಪರಿಚಯ ಮೇಳದಲ್ಲಿ ಹಿರಿಯ ಪ್ರಾಥಮಿಕದಲ್ಲಿ ಮೆಡೋನ ಶಾಲೆ ಪ್ರೌಢ ವಿಭಾಗದಲ್ಲಿ ನಾಯಮಾರು ಮೂಲೆ TAHS ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಚಟ್ಟಂಚಾಲು GHSS IT ಮೇಳದಲ್ಲಿ UP ವಿಭಾಗದಲ್ಲಿ ಚೆಮ್ನಾಡು GFPUP ಹೈಸ್ಕೂಲ್ ವಿಭಾಗದಲ್ಲಿ ಚೆಮ್ನಾಡು CJHSS ಹೈಯರ್ ಸೆಕೆಂಡರಿಯಲ್ಲಿ ಚಟ್ಟಂಚಾಲು GHSS ಸಮಗ್ರ ಚಾಂಪಿಯನ್ ಪಟ್ಟಕ್ಕೆ ಅರ್ಹರಾದರು. ವಿಜೇತರಿಗೆ ಮಧುರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುಜ್ಞಾನಿ ಶಾನ್ಭೋಗ್ ಬಹುಮಾನ ವಿತರಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಶಶಿಧರ್ ಶೆಟ್ಟಿ, BRC ಕೋಆರ್ಡಿನೇಟರ್ ಜೋಯಿ ಜಿ, ಸೀತಾರಾಮ್ ಮಾಸ್ಟರ್ ಮೊದಲಾದ ಪ್ರಮುಖರು ಭಾಗವಹಿಸಿದರು. ಬಾರ್ ವಿಷಯದಲ್ಲಿ ಲಂಚದ ಆರೋಪ ಎದುರಿಸುತ್ತಿರುವ ಹಣಕಾಸು ಸಚಿವ KM ಮಾಣಿ ರಾಜೀನಾಮೆ ನೀಡಿ ತನಿಖೆಗೆ ಒಳಪಡಬೇಕೆಂದು ಆಗ್ರಹಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿತು. ಇದರ ಅಂಗವಾಗಿ ಪಕ್ಷದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಚ್ ಪ್ರತಿಭಟನೆ ಜರುಗಿತು. ವಿದ್ಯಾನಗರ ಸರ್ಕಾರಿ ಕಾಲೇಜು ಪರಿಸರದಿಂದ ಹೊರಟ ಜಾಥಾ ಜಿಲ್ಲಾಧಿಕಾರಿ ಕಚೇರಿಗೆ ಸಾಗಿತು. ಜಾಥಾವನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪೊಲೀಸರು ತಡೆದರು. ಬಳಿಕ ನಡೆದ ಪ್ರತಿಭಟನೆಯನ್ನು ಪಕ್ಷದ ರಾಜ್ಯ ಕಾರ್ಯದರ್ಶಿ VV ರಾಜನ್ ಉದ್ಘಾಟಿಸಿದರು. കേരളം കഴിഞ്ഞ കുറേ വർഷങ്ങളായി അഴിമതിയുടെ പടുകുഴിയിലാണ് ഈ സംസ്ഥാനം നിലനിൽക്കുന്നത്. കേരളം ഭരിക്കുന്ന UDF ഗവൺമെന്റും അതുപോലെ തന്നെ പ്രതിപക്ഷത്തിരിക്കുന്ന LDF-ഉം ഒരേ തൂവൽ പക്ഷികളെ പോലെ അഴിമതിയുടെ കാര്യത്തിൽ സന്ധി ചേരുന്ന കാഴ്ച അതാണ് നമുക്കിവിടെ കാണാൻ വേണ്ടി സാധിക്കുന്നത്. കഴിഞ്ഞ ദിവസം കേരളത്തിലെ ആറുടമകൾ ഒരു വലിയ ഭൂതത്തെ തുറന്നുവിട്ടിരിക്കുക. നമുക്കറിയാം, കേരളത്തിന്റെ ധനകാര്യമന്ത്രിയായിട്ടുള്ള രാഷ്ട്രീയ കേരളത്തിൽ 50 വർഷത്തെ പാരമ്പര്യം അവകാശപ്പെടുന്ന KM മാണി അദ്ദേഹം ആ വിഷയത്തിൽ വൻ കൈക്കൂലി വാങ്ങിയിരിക്കുന്നതായ ഞെട്ടിക്കുന്ന വാർത്ത കേരളത്തിൽ പുറത്തു വന്നിരിക്കുക. ಜಿಲ್ಲಾಧ್ಯಕ್ಷ ಸುರೇಶ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ರಾಷ್ಟ್ರೀಯ ಸಮಿತಿ ಸದಸ್ಯ ಮಡಿಕೈ ಕಮಾರನ್, ಪ್ರಧಾನ ಕಾರ್ಯದರ್ಶಿ K ಶ್ರೀಕಾಂತ್, ಜಿಲ್ಲಾ ಕಾರ್ಯದರ್ಶಿ S ಕುಮಾರ್, ರಾಜ್ಯ ಉಪಾಧ್ಯಕ್ಷೆ ಪ್ರಮೀಳಾ ನಾಯ್ಕ್, ಶೈಲಜಾ ಭಟ್, ಸುನೀತಾ ಪ್ರಶಾಂತ್ ಮೊದಲಾದವರು ನೇತೃತ್ವ ನೀಡಿದರು. ಕಾಸರಗೋಡಿನ ರಾಮದಾಸ್ ನಗರದ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಸುವರ್ಣ ಮಹೋತ್ಸವವನ್ನು ಆಚರಿಸಲು ಸಿದ್ಧತೆ ನಡೆಸಲಾಗಿದೆ. ಇದರ ಅಂಗವಾಗಿ ಸಮಾರಂಭದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಭಜನಾ ಮಂದಿರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ತಂತ್ರಿವರ್ಯರಾದ ಬ್ರಹ್ಮಶ್ರೀ ಉಳಿಯತಾಯ ವಿಷ್ಣು ಅಸ್ತ್ರರು ಆಮಂತ್ರಣ ಪತ್ರಿಕೆಯ ಪ್ರತಿಯನ್ನು ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ K ಸುರೇಶ್ ಅವರಿಗೆ ನೀಡುವ ಮೂಲಕ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಪಂಚಾಯತ್ ಸದಸ್ಯ S ಕುಮಾರ್, ಚಂದ್ರಹಾಸ ಮಾಸ್ಟರ್, ವೇಣುಗೋಪಾಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಳ್ಳೇರಿಯ ವಿದ್ಯುತ್ ಕಚೇರಿ ವ್ಯಾಪ್ತಿಯ ದೇಲಂಪಾಡಿ ಫೀಡರ್ನ ದುರಸ್ತಿ ಕಾರ್ಯ ನಿಮಿತ್ತ ಅಡೂರಿನಿಂದ ಪಂಜಿಕಲ್ಲುವರೆಗಿನ ಪ್ರದೇಶದಲ್ಲಿ ಬುಧವಾರ ವಿದ್ಯುತ್ ಮೊಟಕುಗೊಳ್ಳಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6ರ ತನಕ ವಿದ್ಯುತ್ ಸ್ಥಗಿತಗೊಳ್ಳಲಿದೆ ಎಂದು ವಿದ್ಯುತ್ ಮಂಡಳಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಮಂಜೇಶ್ವರದ ಕುಂಜತ್ತೂರು ಶಾಖೆಯ ಕೇರಳ ಗ್ರಾಮೀಣ ಬ್ಯಾಂಕ್ ಹೊಸ ಕಟ್ಟಡಕ್ಕೆ ಸ್ಥಳಾಂತರವಾಯಿತು. ಉದ್ಯಾವರ ಮಾಡ ಸಮೀಪದ ಖಾಸಗಿ ಕಟ್ಟಡಕ್ಕೆ ATM ಸೌಕರ್ಯಗಳೊಂದಿಗೆ ಸ್ಥಳಾಂತರವಾಗಿದೆ. ಕಳೆದ ದಿನ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಸಹಿತ ಹಲವಾರು ಮಂದಿ ಭಾಗಿಯಾದರು. ಬ್ಯಾಂಕು ಸ್ಥಳಾಂತರಗೊಂಡ ನೂತನ ಕಟ್ಟಡವನ್ನು ಸ್ಥಳೀಯ ವೈದ್ಯ UA ಖಾದರ್ ಉದ್ಘಾಟಿಸಿದರು. ಬಳಿಕ ಸ್ಥಳಾಂತರ ಸಮಾರಂಭ ಹಾಗೂ ಬ್ಯಾಂಕಿನ ಭದ್ರತಾ ಕೊಠಡಿಯನ್ನು ಬ್ಯಾಂಕಿನ ಜನರಲ್ ಮ್ಯಾನೇಜರ್ ತಂಗಬೇಲು ಉದ್ಘಾಟನೆಗೈದರು. ഈ ഗ്രാമത്തില് കേരള ഗ്രാമീൺ ബാങ്ക് നിങ്ങളറിയും, ഇത് നമ്പർ 1 ഇവിടെ മംഗളൂരിലത്തെ ഇവിടെ വരുന്ന സമയത്ത് ഇത് ആദ്യത്തെ ബ്രാഞ്ച്, முதலாவது ബ്രാഞ്ച്. നിങ്ങൾ എല്ലാവരും അറിയാം, ഇവിടെ ഇതിനുடைய ബിസിനസ്സിന്
50 കോടിയെ എത്ത വേണ്ടിയുള്ളത്. ഈ ബ്രാഞ്ച് ഈ വില്ലേജിലുള്ള ബ്രാഞ്ചെങ്കിലും 50 ಕೋಟಿ ಬಿಸಿನೆಸ್ ഉണ്ട്. ಎಟಿಎಂ ಕೇಂದ್ರವನ್ನು ಡಾಕ್ಟರ್ ಜಯಪಾಲ ಶೆಟ್ಟಿ ಉದ್ಘಾಟಿಸಿದರು. ರೀಜನಲ್ ಮ್ಯಾನೇಜರ್ ದಾಮೋದರ ರೆಡ್ಡಿ, ಬ್ಯಾಂಕ್ ಮ್ಯಾನೇಜರ್ ಶೇಷಾಚಲ, ಪಂಚಾಯತ್ ಸದಸ್ಯೆ ಜಯಶ್ರೀ, ಕೃಷ್ಣ ಶಿವಕೃಪಾ ಕುಂಜತೂರು, ಪಟ್ನಾ ರಾಘವ ಮಾಡ ಮೊದಲಾದವರು ಮಾತನಾಡಿದರು. ಪ್ರೊಫೆಸರ್ ಅಹಮದ್ ಹುಸೇನ್ ಅವರಿಗೆ ವೃತ್ತಿ ಜೀವನದ 50ನೇ ವರ್ಷದ ಅಂಗವಾಗಿ ಸನ್ಮಾನ ನಡೆಸಲು ತೀರ್ಮಾನಿಸಲಾಗಿದೆ. ಇದರ ಅಂಗವಾಗಿ ಚಟ್ಟಂಗುಯಿ ಕೆಎಸ್ ಅಬ್ದುಲ್ಲಾ ಆಂಗ್ಲೇಯ ಮಾಧ್ಯಮ ಶಾಲೆಯಲ್ಲಿ ಸಮಿತಿ ರೂಪೀಕರಣ ಸಭೆ ಜರುಗಿತು. സമിതി രൂപീകരണ സഭಯನ್ನು റഹിമാൻ തായലങ്കാടി ഉദ്ഘാടിಸಿದರು. അധ്യാപനത്തിന്റെ 3 ഘട്ടങ്ങൾ കാലത്തിലൂടെ ഇങ്ങനെ കടന്നുപോയിക്കൊണ്ടിരിക്കുകയാണ്. ആദ്യകാലത്തെ അധ്യാപകൻ, മധ്യകാലത്തെ അധ്യാപകൻ, വർത്തമാനകാലത്തെ അധ്യാപകൻ എന്ന് അധ്യാപകരെ 3ആയി വേർതിരിക്കണമെന്നാണ് എനിക്ക് തോന്നുന്നത്. പണ്ട് കാലത്ത് ഒരു അധ്യാപകൻ എന്ന് പറഞ്ഞാൽ ആ ഗ്രാമത്തിന്റെ തലവനായിരുന്നു. പിന്നെ മാറി അതൊരു മിശ്രിതമായി തീരുകയും പിന്നീട് വാച്ച് നോക്കി സമയമാവുന്നു എന്ന് നോക്കി അധ്യാപനം നടത്തുകയും ചെയ്യുന്ന ഒരു കാലത്തിൽ വന്നെത്തിയിരിക്കുമ്പോൾ ഹുസൈൻ സാറിനെ സംബന്ധിച്ചിടത്തോളം എനിക്ക് തോന്നിയിട്ടുള്ളത് അദ്ദേഹം ഇത് ജോലിക്കപ്പുറം അദ്ദേഹം ഇതിനെ നന്നായിട്ട് ആസ്വദിക്കുന്നു എന്നാണ്. ಕೆಎಸ್ ಅನ್ವರ್ ಸಾದತ್ ಅಧ್ಯಕ್ಷತೆ ವಹಿಸಿದರು. ಆಸಿಂ ಅರಿಯಾಲ್, ಸಿಎಲ್ ಹಮೀದ್, ಎಬಿ ಶಾಫಿ, ಬಿಎಫ್ ಅಬ್ದುಲ್ ರೆಹಮಾನ್, ಟಿಎ ಶಾಫಿ, ಪಿಎಸ್ ಶ್ರೀನಿವಾಸ್, ಶ್ರೀನಾಥ್ ಮೊದಲಾದವರು ಉಪಸ್ಥಿತರಿದ್ದರು. 2015ರ ಏಪ್ರಿಲ್ 11ರಂದು ಸುವರ್ಣ ಮಹೋತ್ಸವ ಸಮಾರಂಭ ಆಯೋಜಿಸಲು ನಿರ್ಧರಿಸಲಾಗಿದೆ. ವಿದ್ಯಾರ್ಥಿನಿಯನ್ನು ಅತ್ಯಾಚಾರಗೈಯಲು ಯತ್ನಿಸಿದ ಯುವಕನನ್ನು ಬಂಧಿಸಲಾಗಿದೆ. ಕುಂಬಳೆ ಸಮೀಪದ ಪೇರಾಲ್ ನಿವಾಸಿ 26 ವರ್ಷ ಪ್ರಾಯದ ಇರ್ಷಾದ್ ಬಂಧಿತ ಆರೋಪಿ. ಸೋಮವಾರ ಸಂಜೆ +2 ವಿದ್ಯಾರ್ಥಿನಿಯು ಶಾಲೆಯಿಂದ ಮನೆಗೆ ಮರಳುತ್ತಿದ್ದ ವೇಳೆ ದಾರಿ ಮಧ್ಯೆ ಕಾರಿನಲ್ಲಿ ಬಂದ ಇರ್ಷಾದನ್ನು ಮನೆಗೆ ಬಿಡುವುದಾಗಿ ನಂಬಿಸಿ ಕಾರಿಗೇರಿಸಿ ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದು ಅತ್ಯಾಚಾರ ನಡೆಸಲು ಯತ್ನಿಸಿದ್ದಾನೆಂದು ದೂರಿನಲ್ಲಿ ತಿಳಿಸಲಾಗಿದೆ. ಆರೋಪಿಯನ್ನು ಸ್ಥಳೀಯರೇ ಕೈಯಾರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ನಾಯ್ಕಾಪ್ ಬಳಿಯ ಅನಂತಪುರದಲ್ಲಿ ಘಟನೆ ನಡೆದಿದೆ. ನೆರೆಯ ಕರ್ನಾಟಕ ಸಹಿತ ಇತರ ರಾಜ್ಯಗಳಿಂದ ಕೇರಳಕ್ಕೆ ಜಿಲ್ಲೆಯ ಗಡಿ ಪ್ರದೇಶಗಳ ಮೂಲಕ ಅಕ್ರಮ ಸ್ಪಿರಿಟ್ ಹಾಗೂ ಮದ್ಯ ಹರಿದು ಬರುತ್ತಿದೆ ಎಂದು ಅಬಕಾರಿ ಇಲಾಖೆಯ ಗುಪ್ತಚರ ವಿಭಾಗ ಎಚ್ಚರಿಕೆ ನೀಡಿದೆ. ಇದು ರಾಜ್ಯದಲ್ಲಿ ಮದ್ಯ ದುರಂತಕ್ಕೆ ಕಾರಣವಾಗಬಹುದೆಂಬ ನಿಟ್ಟಿನಲ್ಲಿ ಗಡಿ ಪ್ರದೇಶದಲ್ಲಿ ತಪಾಸಣೆ ಚುರುಕುಗೊಳಿಸಲಾಗಿದೆ. ರಾಜ್ಯಕ್ಕೆ ನೆರೆ ರಾಜ್ಯಗಳಿಂದ ಅಕ್ರಮವಾಗಿ ಮದ್ಯ, ಸ್ಪಿರಿಟ್, ಸರಾಯಿ ಹಾಗೂ ನಕಲಿ ಶೇಂದಿ ಹರಿದು ಬರುತ್ತಿವೆ. ಕೇರಳದಲ್ಲಿ ಪ್ರಸ್ತುತ ಸರ್ಕಾರವು ಸಂಪೂರ್ಣ ಮದ್ಯ ನಿಷೇಧಿಸಲು ಬಹುತೇಕ ಬಾರ್ ಹೋಟೆಲ್ಗಳನ್ನು ಮುಚ್ಚಿಸಿದ್ದು ಬೀವರೇಜ್ ಅನ್ನು ಹಂತ ಹಂತವಾಗಿ ಮುಚ್ಚುತ್ತಿದೆ. ಈ ಸನ್ನಿವೇಶವನ್ನು ಬಳಸಿ ಮದ್ಯ ದಂಧೆಕೋರರು ಅಕ್ರಮವಾಗಿ ಮದ್ಯ ಶೇಂದಿಯನ್ನು ಜಿಲ್ಲೆಯ ಗಡಿ ಮೂಲಕ ತರಿಸಿ ಹಣ ಸಂಪಾದಿಸುವಲ್ಲಿ ನಿರತರಾಗಿದ್ದಾರೆ. ಈ ಪ್ರಕ್ರಿಯೆ ಹೀಗೆ ಮುಂದುವರಿದಲ್ಲಿ ರಾಜ್ಯದಲ್ಲಿ ಭಾರೀ ಮದ್ಯ ದುರಂತ ಸೃಷ್ಟಿಸುವ ಸಾಧ್ಯತೆ ಇದೆ ಎಂದು ಗಡಿ ಪ್ರದೇಶಗಳಲ್ಲಿ ತಪಾಸಣೆ ಇನ್ನಷ್ಟು ಚುರುಕುಗೊಳಿಸಬೇಕೆಂದು ಗುಪ್ತಚರ ವಿಭಾಗ ಸೂಚನೆ ನೀಡಿದೆ. ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಕಡ್ಡಾಯವಾಗಿ ನಿರ್ಮಿಸುವಂತೆ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಡಿಸೆಂಬರ್ 31ರ ಒಳಗಾಗಿ ಶೌಚಾಲಯ ನಿರ್ಮಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಜಿಲ್ಲೆಯ 32 ಶಾಲೆಗಳಲ್ಲಿ ಶೌಚಾಲಯ ಇಲ್ಲದೇ ಇರುವುದು ಕಂಡುಬಂದಿದ್ದು ಈ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣ ಕಾರ್ಯ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಶಿಕ್ಷಣಾಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಿಪಿಐಎಂ ಕಾರ್ಯಕರ್ತ ಕುಂಬಳೆ ಮುರಳಿ ಕೊಲೆ, ಮತ್ತೆ 4 ಬಂಧನ, ತನಿಖೆ ವಿಶೇಷ ದಳಕ್ಕೆ ಕಣ್ಣೂರು ಐಜಿ ದೀನೇಂದ್ರ ಕಶ್ಯಪ್ ನೇತೃತ್ವ. ರಸ್ತೆ ಡಾಮರೀಕರಣವಿಲ್ಲ, ಬಾಯಾರು ಕೈಕಂಬ ರಸ್ತೆ ಹರತಾಳ ಪೂರ್ಣ. ಕೂಡ್ಲು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಜರುಗಿದ ಉಪಜಿಲ್ಲಾ ವಿಜ್ಞಾನ ವೃತ್ತಿ ಪರಿಚಯ ಮೇಳ ಸಮಾಪ್ತಿ. ಚೆಮ್ನಾಡು ಕುಂಡಂಗುಳಿ ಮೇಲುಗೈ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.